ಮೊಟ್ಟ ಮೊದಲನೆಯದಾಗಿ ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ಗುರುಮಾತೆ ಪತ್ರಿ ಅಮ್ಮನವರಿಗೂ, ನನ್ನ ಮೊದಲನೇ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ, ರಂಗನಾಥ್ ಗುರೂಜಿ ಅವರಿಗೂ, ಮಹಾವತಾರ ಟೀಮ್ನ ಎಲ್ಲ ಮಾಸ್ಟರ್ಸಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಈ ದಿನ ಈ ಝೂಮ್ ಲಿಂಕ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಪ್ರಣಾಮಗಳು. ಮಾಸ್ಟರ್ಸ್, ಹೋದ ತಿಂಗಳು ಕೆಲವೊಂದು ಕಲೆಗಳನ್ನ, ಜೀವನದ ಕಲೆಗಳನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಅದರ ಭಾಗವಾಗಿ ಈ ತಿಂಗಳು ಕೂಡ ನಾನು ನಮ್ಮಕ್ಕ ಮತ್ತೆ ಕೆಲವು ಜೀವನದ ಕಲೆಗಳನ್ನ ತಿಳಿಸೋದಕ್ಕೆ ಮಹಾವತಾರ್ ಫೌಂಡೇಶನ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ದಿನ ನಮ್ಮ ವಿಷಯ ಆರ್ಟ್ ಆಫ್ ಅಕ್ಸೆಪ್ಟೆನ್ಸ್, ಅಂದ್ರೆ ಒಪ್ಪಿಕೊಳ್ಳುವ ಕಲೆ, ಅಂಗೀಕರಿಸುವ ಕಲೆ. ನಮ್ಗೆ ಆಶ್ಚರ್ಯ ಅನ್ಸುತ್ತೆ, ಇದೇನಪ್ಪ ಇದನ್ನೂ ಒಂದು ಕಲೆನಾ ಅಂತ. ಆದ್ರೆ ಮಾಸ್ಟರ್ಸ್, ಇದು ಅದ್ಭುತವಾದ ಕಲೆ. ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಪ್ರಶಾಂತತೆ ನಮ್ಮ ಜೀವನದಲ್ಲಿರುತ್ತೆ. ನಮ್ಮ ಜೀವನದಲ್ಲಿ ಬರೋ ಎಷ್ಟೋ ವಿಷಯಗಳನ್ನ ನಾವು ಅಂಗೀಕರಿಸೋದಿಲ್ಲ. ಅಂಗೀಕರಿಸಿದ್ರೆ ಲಾಭ ಏನು, ಅಂಗೀಕರಿಸದೆ ಹೋದ್ರೆ ಬರೋ ನಷ್ಟ ಏನು ಅಂತ ತಿಳಿದೇ ಹೋಗ್ತಾ ಇದ್ದೀವಿ. ಯಾರನ್ನಾದರೂ ಅನ್ಕಂಡೀಷನಲ್ ಆಗಿ ಪ್ರೀತಿಸ್ಬೇಕು ಅಂದ್ರೆ ಅವರನ್ನ ಪೂರ್ತಿಯಾಗಿ ನಾವು ಅಂಗೀಕರಿಸ್ಬೇಕು. ಯಾವುದಾದ್ರೂ ಸಂದರ್ಭವನ್ನ ಬದಲಾಯಿಸ್ಬೇಕು ಅಂದ್ರೆ ಮೊದಲು ಅಕ್ಸೆಪ್ಟ್ ಮಾಡಬೇಕು. ನಾವು ಯಾವುದನ್ನಾದರೂ ಯಾರನ್ನಾದರೂ ಅಕ್ಸೆಪ್ಟ್ ಮಾಡದಿದ್ರೆ ಏನಾಗತ್ತೆ, ನಮ್ಮೊಳಗೆ ಒಂದು ಯುದ್ಧ ನಡೀತಾ ಇರುತ್ತೆ. ಈ ಯುದ್ಧದಿಂದ ನಮ್ಮಲ್ಲಿ ಶಾಂತಿ ಇಲ್ಲ ಆಗಿ ಎನರ್ಜಿ ಎಲ್ಲ ಸೋರಿ ಹೋಗತ್ತೆ. ನೋಡಿ, ಯಾರೋ ನಮ್ ಜೊತೆ ಇರೋರು, ಅವ್ರಿಗೆ ನಮ್ಗೆ ಹೊಂದಾಣಿಕೆ ಆಗ್ತಾ ಇರೋದಿಲ್ಲ, ಆದ್ರೂ ಅವರನ್ನ ನಮ್ಗೆ ಒಪ್ಕೊಳಕ್ ಆಗ್ತಾ ಇರೋದಿಲ್ಲ. ಅವಾಗ ಏನಾಗುತ್ತೆ, ಮನ್ಸಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಭಾವನೆಗಳು, ಒಂದ್ ರೀತಿ ಯಾವಾಗ್ಲೂ ಮನಸ್ಸು ಮಾತಾಡ್ತಾ ಇರುತ್ತೆ. ಅದನ್ನೇ ಯುದ್ಧ ಅಂತ ನಾವು ಹೇಳ್ತೀವಿ. ಮನಸ್ಸಿನ ಒಳಗೆ ಹೊರಗಡೆ ಮಾತಾಡಕ್ ಆಗೋದಿಲ್ಲ, ಅಷ್ಟು ಅಧಿಕಾರ ಇರೋದಿಲ್ಲ. ಮಾತಾಡಿದ್ರೆ ರಿಲೇಶನ್ ಹಾಳಾಗುತ್ತೆ ನಮ್ಮ ಭಯನೂ ಇರುತ್ತೆ. ಅವಾಗ ಒಳಗಡೆನೆ ಯುದ್ಧ ಮಾಡ್ತಾ ಇರ್ತೀವಿ, ಒಪ್ಕೊಳ್ತಾ ಇರೋದಿಲ್ಲ ಅವರನ್ನ. ನಾವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದ್ರೆ ವಿರೋಧ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇದು ಹೇಗಿರುತ್ತೆ ಅಂತಂದ್ರೆ, ಉದಾಹರಣೆಗೆ ಒಂದು ಪ್ರವಾಹಕ್ಕೆ ನಾವು ವಿರುದ್ಧ ಹೋಗ್ತಾ ಇದ್ದೀವಿ. ಆ ಪ್ರವಾಹದ ಜೊತೆಗೆ ನಾವು ಮುಂದೆ ಹೋದ್ರೆ ತುಂಬಾ ಸುಲಭವಾಗಿ ನಾವು ಹೋಗ್ಬಿಡ್ತೀವಿ. ಆದ್ರೆ ಪ್ರವಾಹದ ವಿರುದ್ಧ ನಾವು ಈಜೋಕ್ ಹೋದ್ರೆ ತುಂಬಾ ಎನರ್ಜಿ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಅದೇ ರೀತಿ ನಮ್ಮ ಶರೀರವನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ನಾವೇನೇ ಹೇಳ್ತೀವಿ, ಏನೋ ಒಂದು ನಮಗ್ ನಾವು ಹೆಸರಿಟ್ಕೊಳ್ತೀವಿ. ನಾನ್ ದಪ್ಪ ಇದ್ದೀನಿ, ನಾನ್ ಗಿಡ್ಡ ಇದ್ದೀನಿ, ನಾನು ಬೆಳ್ಳಗಿಲ್ಲ, ಕಪ್ಪಗಿದ್ದೀನಿ. ಆದ್ರೆ ಅದೆಲ್ಲ ಆಲ್ರೆಡಿ ಹಾಗೆ ಇದೆ. ನಾವು ಹೇಳ್ಕೊಳ್ಳೋದ್ರಿಂದ, ಹೋರಾಡೋದ್ರಿಂದ ಏನೂ ಲಾಭ ಇಲ್ಲ. ಆದ್ರಿಂದ ಎಲ್ಲವನ್ನೂ ನಾವು ಸುಲಭವಾಗಿ ಅಕ್ಸೆಪ್ಟ್ ಮಾಡಬೇಕು. ನಮ್ಮಲ್ಲಿರುವ ಶರೀರ, ಅದರ ಭಾಗಗಳ ಬೆಲೆ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ನಮ್ಮ ಶರೀರವನ್ನ ಮಹಾಭಾಗ್ಯದಂತೆ ಅಂಗೀಕರಿಸಬೇಕು. ಯುದ್ಧವನ್ನ ನಿಲ್ಲಿಸೋದೇ ಅಕ್ಸೆಪ್ಟೆನ್ಸ್. ಇದ್ದುದನ್ನು ಇದ್ದ ಹಾಗೆ ನೋಡೋದೇ ಅಕ್ಸೆಪ್ಟೆನ್ಸ್. ಅದೇ ತರಹ ನಾವು ಪ್ರಕೃತಿಯನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಚಳಿಗಾಲ ಬಂತು ಅಂದ್ರೆ, ಅಬ್ಬಾ ಎಷ್ಟು ಚಳಿ ಇದೆ, ಯಾವಾಗಾದ್ರೂ ಈ ಚಳಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಮಳೆಗಾಲ ಬಂದ್ರೆ, ಅಯ್ಯೋ ಸಾಕಾಗಿ ಹೋಗಿದೆ, ಮಳೆ ಯಾವಾಗ ನಿಲ್ಲುತ್ತೋ, ಹೊರಗಡೆ ಹೋಗಿ ನಮ್ ಕೆಲಸ ಯಾವಾಗ ನಾವು ಮಾಡ್ಕೊಳ್ತೀವೋ ಅಂತ ಗೊಣಗ್ತಾ ಇರ್ತೀವಿ. ಮತ್ತೆ ಬಿಸಿಲು ಬಂತು ಅಂದ್ರೆ, ಅಬ್ಬಾ ಬಿಸಿಲು ಸಾಕಾಗಿ ಹೋಗಿದೆ, ಹೊರಗಡೆ ಕಾಲಿಡಕ್ ಆಗಲ್ಲ ನಮ್ಗೆ, ಬೇಗ ಬೇಗ ಕೆಲಸಗಳು ಮುಗಿಸ್ಕೊಂಡ್ ಮನೆಗ್ ಬರ್ಬೇಕಾಗ್ತಾ ಇದೆ,
ಇಲ್ಲ ಸಂಜೆ ನಾನು ಹೊರಗೆ ಹೋಗ್ಬೇಕು, ಸಮಯ ಎಲ್ಲ ನಂದು ಮನೆಯಲ್ಲೇ ಕಳೀತಾ ಇದೆ, ಎಲ್ಲಾ ಕೆಲಸಗಳು ಆಗ್ತಾ ಇಲ್ಲ. ಹೀಗೆ ಯಾವುದೇ ಒಂದು ಪ್ರಕೃತಿಯ ಕಾಲಗಳನ್ನ ನಾವು ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನೋಡಿ, ಮನುಷ್ಯನನ್ನ ಬಿಟ್ಟು ಯಾವ ಪ್ರಾಣಿ ಕೂಡ ಈ ಪ್ರಕೃತಿಯನ್ನ ಬೈಕೊಳ್ತಾ ಇಲ್ಲ, ಜಡ್ಜ್ ಮಾಡ್ತಾ ಇಲ್ಲ. ಅವು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಇದ್ದಾವೆ. ಅದಕ್ಕೆ ತಮ್ಮನ್ನ ತಾವು ಹೊಂದಿಸ್ಕೊಂಡಿದ್ದಾವೆ. ನಮ್ಮ ಶರೀರವನ್ನ, ಪ್ರಕೃತಿಯನ್ನ, ಹಾಗೆ ಸಂಬಂಧಗಳನ್ನ ನಾವು ಹೇಗಿದೆಯೋ ಹಾಗೆ ಅಂಗೀಕರಿಸ್ಬೇಕು. ಸಾಮಾನ್ಯವಾಗಿ ನಮ್ಮ ಸಂಬಂಧಗಳಲ್ಲಿ ತುಂಬಾ ಕಂಪ್ಲೇಂಟ್ಗಳಿರುತ್ತೆ. ಒಬ್ಬ ತಂದೆ ತಾಯಿ ಬಿಟ್ಟು ಅದ್ರಲ್ಲೂ ಇರುತ್ತೆ ಕಂಪ್ಲೇಂಟ್ಸ್. ನಮ್ಮಪ್ಪ ಹಾಗೆ, ನಮ್ಮಮ್ಮ ಹೀಗೆ. ಮೊದ್ಲಿನ ಕಾಲದಲ್ಲಿ ಅದು ಇರ್ಲಿಲ್ಲ. ಹೇಗಿದೆಯೋ ಹಾಗೆ ಅವರನ್ನ ಪ್ರೀತಿ ಮಾಡ್ತಾ ಇದ್ರು. ಸೊ ಗಂಡನ ಬಗ್ಗೆ ಕಂಪ್ಲೇಂಟು, ಮಕ್ಕಳ ಬಗ್ಗೆ ಕಂಪ್ಲೇಂಟು, ಅತ್ತೆ ಮಾವ ಎಲ್ಲಾರ ಸಂಬಂಧಗಳ ಜೊತೆ ನಮ್ಮ ಕಂಪ್ಲೇಂಟ್ ಇರುತ್ತೆ. ಏನೋ ನಾವೇ ಎಲ್ಲಾ ಪರ್ಫೆಕ್ಟ್ ಅನ್ನೋ ರೀತಿ ಪ್ರತಿಯೊಬ್ಬರನ್ನು ನಾವು ಜಡ್ಜ್ ಮಾಡ್ತಾ ಇರ್ತೀವಿ. ಸೊ ಮಕ್ಕಳ ಓದಿನ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಸೊ ನಾವು ಅವ್ರ ಮೇಲೆ ಪ್ರೆಷರ್ ಹಾಕ್ತಾ ಇರ್ತೀವಿ. ನೀನು ಟೈಮ್ ವೇಸ್ಟ್ ಮಾಡ್ಬೇಡ, ಯಾವಾಗ್ಲೂ ಓದ್ಕೊಂತಾ ಇರ್ಬೇಕು, ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಹೇಳ್ತಾನೆ ಇರ್ತೀವಿ. ಮಕ್ಳಿಗೆ ಇಷ್ಟ ಇದೆಯೋ ಇಲ್ವೋ, ಅವರಿಗೆ ಯಾವ ಒಂದು ಲೈನ್ ಅಲ್ಲಿ ಹೋಗ್ಬೇಕಂತ ಇರುತ್ತೋ ಅದ್ರ ಬಗ್ಗೆ ನಮ್ ಗಮನನೇ ಇರೋದಿಲ್ಲ. ಸೊ ಈ ಪ್ರೆಷರ್ ಅವ್ರ ಮೇಲೆ ಯಾವ ತರ ಪ್ರಭಾವ ಬೀರುತ್ತೋ ಗೊತ್ತಿಲ್ಲ. ಆದ್ರೆ ಅಕ್ಸೆಪ್ಟ್ ಮಾಡಿದಾಗ ಅವರ ಓದನ್ನು ಶಾಂತವಾಗಿ ಸ್ವೀಕರಿಸ್ತಾ, ಪ್ರೆಷರ್ ಹಾಕದೆ ನಿಧಾನವಾಗಿ ಯೋಚನೆ ಮಾಡಿ ಪರಿಹಾರ ಪಡಿಬೇಕು. ಇದರಿಂದ ಅವರಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ. ಅವರು ಕೂಡ ಅದರಲ್ಲಿ ಆಸಕ್ತಿ ವಹಿಸ್ತಾರೆ. ಅದು ಬಿಟ್ಟು ನಾವು ಫೋರ್ಸ್ ಮಾಡ್ತಾ ಇದ್ರೆ, ಪ್ರೆಷರ್ ಮಾಡ್ತಾ ಇದ್ರೆ ಅದು ವಾಪಸ್ ಅಗೇನ್ಸ್ಟ್ ಆಗ್ಬಿಡ್ತಾರೆ ಮಕ್ಕಳು. ಸೊ ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಆತ್ಮಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಈಗ ಸ್ಟೇಜಸ್ ಆಫ್ ಸೋಲ್ಸ್ ಅಂತ ಹೇಳ್ತೀವಿ. ಇನ್ಫ್ಯಾಂಟ್ ಸೋಲ್, ಬೇಬಿ ಸೋಲ್, ಯಂಗ್ ಸೋಲ್, ಶೈಶವಾತ್ಮ, ಬಾಲಾತ್ಮ, ಪ್ರೌಢಾತ್ಮ, ಹೀಗೆ ಎಷ್ಟೋ ಸ್ಥಿತಿಗಳಿದಾವೆ. ಸೊ ನಾವು ಸಂಬಂಧಗಳಲ್ಲಿ ನಮಗೋಸ್ಕರ ಅವ್ರವ್ರು ಒಂದೊಂದು ಸ್ಥಿತಿಯಲ್ಲಿ ಒಬ್ಬೊಬ್ರು ಇರಬಹುದು. ನಮಗೋಸ್ಕರ ಅವರು ಇಮಿಡಿಯೇಟ್ ಆಗಿ ಬದಲಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಜರ್ನಿನೂ ಬೇರೆ ಇರುತ್ತೆ. ಅವರವರ ಲರ್ನಿಂಗ್ ಬೇರೆ ಇರುತ್ತೆ. ಯಾಕೆ ಅಂದ್ರೆ ನಮ್ಮ ಮಾತನ್ನೇ ನಾವು ಕೇಳ್ತಾ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಇದು ನಾವೇ ನಮ್ಮ ಮಾತು ಕೇಳ್ತಿಲ್ಲ ಅಂತ ಹೇಗ್ ಹೇಳೋದು ಅಂದ್ರೆ, ನೋಡಿ ಉದಾಹರಣೆಗೆ ಈಗ ಧ್ಯಾನಕ್ಕೆ ಹೊಸದಾಗಿ ಬಂದಿರ್ತಾರೆ, ಹೇಳ್ತಿರ್ತಾರೆ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು, ಸತ್ಸಂಗ ಮಾಡ್ಬೇಕು, ಬುಕ್ಸ್ ಓದ್ಬೇಕು ಅಂತ ಹೇಳ್ತಾ ಇರ್ತಾರೆ. ಕೆಲವರು ಪರ್ಫೆಕ್ಟ್ ಆಗಿ ಅದೇ ರೀತಿ ಫಾಲೋ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವರಿಗೆ ಅಯ್ಯೋ ನಂಗೆ ಸಮಯ ಇಲ್ಲ, ನಾನ್ ಜಾಬ್ಗೆ ಹೋಗ್ತಾ ಇದ್ದೀನಿ, ಒಂದ್ ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ, ಅದಕ್ಕಿಂತ ಹೆಚ್ಚು ಮಾಡಕ್ ಆಗಲ್ಲ. ನೋಡಿ, ನಾವು ಕೇಳ್ತಾ ಇದೀವ, ಆ ಧ್ಯಾನ ನಮಗೋಸ್ಕರ ಅಂತ ಗೊತ್ತಿದೆ, ಆ ಧ್ಯಾನ ಮಾಡೋದ್ರಿಂದ ನಮಗೆ ಪ್ರಯೋಜನ ಅಂತ ಗೊತ್ತಿದೆ, ಆದ್ರೂ ನಮ್ಮ ಮನಸ್ಸು ನಮ್ಮ ಮಾತು ಕೇಳ್ತಾ ಇಲ್ಲ. ಹೀಗಿದ್ದಾಗ ಬೇರೆಯವರು ನಮ್ಮ ಮಾತು ಕೇಳ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಸರಿ? ಮಾಡ್ಬೇಕು, ಚೇಂಜ್ ಮಾಡ್ಬೇಕು, ಬದಲಾಯಿಸ್ಬೇಕು. ಆದ್ರೆ ಫಸ್ಟ್ ಅವ್ರು ಹೇಗಿದಾರೋ ಹಾಗೆ ಅವರನ್ನ ನಾವು ಒಪ್ಕೋಬೇಕು. ಸೊ ಇನ್ನು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡೋದು ಅಂದ್ರೆ ಬಿಟ್ಟು ಬಿಡೋದಲ್ಲ, ಸೋತು ಹೋಗೋದಲ್ಲ. ಅಕ್ಸೆಪ್ಟ್ ಮಾಡೋದು ಅಂದ್ರೆ ಜಡ್ಜ್ ಮಾಡುವುದನ್ನ ಬಿಟ್ಟು ವಿರೋಧವಾಗಿ ಹೋಗೋದನ್ನ ಬಿಡೋದು. ನಾವು ಬದಲಾಗೋದಕ್ಕೆ, ಬದಲಾಯಿಸೋದಕ್ಕೆ
ಇದು ಮೊದಲನೆಯ ಮೆಟ್ಟಿಲು. ಅಕ್ಸೆಪ್ಟೆನ್ಸ್ ಅಂದ್ರೆ ಏನು ನಡೆದಿದೆಯೋ ಅದರ ಬಗ್ಗೆ ಜವಾಬ್ದಾರಿ ತಗೊಳ್ಳೋದು. ಯಾವುದು ಸರಿ ಇರದಿದ್ರು ಬೇರೆಯವರನ್ನ ನಿಂದಿಸಬಾರದು. ಮೊದಲು ಅಕ್ಸೆಪ್ಟ್ ಮಾಡಿ ಮುಂದೆ ಏನು ಅಂತ ಯೋಚನೆ ಮಾಡೋದನ್ನ ಪ್ರಾರಂಭಿಸ್ಬೇಕು. ನೋಡಿ, ನಮ್ಮ ಕೈ ಬೆರಳುಗಳೇ ಒಂದೇ ಸಮನಾಗಿ ಇರೋದಿಲ್ಲ. ಆದ್ರೂ ಕೂಡ ಇದನ್ನ ಅಕ್ಸೆಪ್ಟ್ ಮಾಡಿ ಇದೆಲ್ಲವನ್ನು ಸೇರಿಸಿ ನಾವು ಕೆಲಸ ಮಾಡ್ಕೊಳ್ತೀವಿ. ಹಾಗಿದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ಸುತ್ತಲೂ ಇರುವ ಜನರನ್ನ ಹೀಗೆ ಇರ್ಬೇಕು ಹಾಗೇ ಇರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಬೇರೆಯವರ ಅಭಿಪ್ರಾಯಗಳಿಗೆ ಟೀಕೆಗಳಿಗೆ ಬೇಜಾರು ಮಾಡ್ಕೊಳ್ದೆ ನಮ್ಮನ್ನ ನಾವು ಕಾಪಾಡ್ಕೊಳ್ತಾ ನಮಗೆ ಬೇಕಾದ ಬದಲಾವಣೆಯನ್ನ ನಾವೇ ಹೇಗೆ ತಂದ್ಕೋಬೇಕು ಇವೆಲ್ಲವೂ ಅಕ್ಸೆಪ್ಟ್ ಮಾಡೋದ್ರಿಂದ ಶುರುವಾಗುತ್ತೆ. ಇದು ಅಕ್ಸೆಪ್ಟ್ ಮಾಡೋದ್ರಿಂದ ಸಫರಿಂಗು ಇರೋದಿಲ್ಲ. ನೋವನ್ನ ಒಪ್ಕೊಳ್ತಾ ಇದ್ರೆ ಆ ನೋವಿನ ಜೊತೆ ಸಫರಿಂಗ್ ಕೂಡ ಇರುತ್ತೆ. ಆ ಪೇನ್ ಅನ್ನ ಒಪ್ಪಿಕೊಳ್ದೆ ಹೋದ್ರೆ ಸಫರಿಂಗ್ ಜೊತೆ ಅದರ ನಿವಾರಣೆಯ ಮಾರ್ಗ ಸಹ ನಮ್ಗೆ ಗೋಚರ ಆಗೋದಿಲ್ಲ. ಆದ್ರಿಂದ ನಾವು ಮೊದಲು ಏನಿದೆಯೋ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು. ಈಗ ಯಾರಾದ್ರೂ ಬೈದಾಗ ನೋವಾಗತ್ತೆ. ಆ ನೋವನ್ನ ನಾವು ಅಂಗೀಕರಿಸ್ಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಕೋಪ, ದ್ವೇಷ, ಪ್ರತೀಕಾರ ಎಲ್ಲ ಬರ್ತಾ ಇರುತ್ತೆ. ಜೊತೆಗೆ ನೋವು ಸಹ ಹಾಗೆ ಇರುತ್ತೆ. ಆದ್ರೆ ಅದನ್ನ ಅಂಗೀಕರಿಸಿದಾಗ ಓಕೆ, ಅವರಿಗೆ ನನ್ನ ಮೇಲೆ ತುಂಬಾ ಕೋಪ ಇದೆ, ಅದರ ಪ್ರಭಾವದಿಂದ ಅವ್ರು ನನ್ನನ್ನು ಬೈದಿದ್ದಾರೆ, ಅದಕ್ಕೆ ನನಗ್ ನೋವಾಗಿದೆ. ಇದೆಲ್ಲವನ್ನ ಅಕ್ಸೆಪ್ಟ್ ಮಾಡಿದಾಗ ಮುಂದೆ ಮತ್ತೆ ಸಫರ್ ಆಗೋದು ಮಾಯ ಆಗತ್ತೆ. ಕೋಪ ಸಹ ದೂರ ಆಗತ್ತೆ. ಇದ್ದದನ್ನೇ ಇದ್ದ ಹಾಗೆ ಅಕ್ಸೆಪ್ಟ್ ಮಾಡಿದ್ರೆ ನಮ್ಗೆ ಏನು ಬೇಕೋ ಅದು ಸಿಗ್ತಾ ಹೋಗುತ್ತೆ. ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿ ಇರ್ಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಆ ಪರ್ಫೆಕ್ಷನ್ ಅನ್ನೋದು ಒಂದು ಮಿಥ್ಯೆ ಅಂತ ಹೇಳ್ಬೋದು. ಪ್ರಪಂಚದಲ್ಲಿ ಯಾವುದೂ ಪರ್ಫೆಕ್ಟ್ ಅನ್ನೋದು ಇಲ್ಲ. ನಮ್ಮ ಗಂಡ ಹೀಗಿರ್ಬೇಕು, ನನ್ನ ಹೆಂಡತಿ ಹೀಗಿರ್ಬೇಕು, ನನ್ನ ಮಕ್ಕಳು ಹಾಗಿರ್ಬೇಕು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಹೀಗಿರ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿರ್ತೀವಿ. ಒಳ್ಳೆ ಕೆಲಸ ಬೇಕು, ಸಂಪಾದನೆ ಬೇಕು, ಬಿಸ್ನೆಸ್ ಇರ್ಬೇಕು ಅಂತ ಅಂದ್ಕೊಳ್ತೀವಿ. ಆದ್ರೆ ಇದ್ದದರಲ್ಲಿಯೇ ತೃಪ್ತಿಯಾಗಿ ಇರೋದೇ ಪರ್ಫೆಕ್ಷನ್. ಯಾವುದು ಎಲ್ಲವೂ ನಾವು ಅನ್ಕೊಂಡಂಗೆ ಇರೋದಿಲ್ಲ. ಎಲ್ಲವೂ ನಾವು ಅನ್ಕೊಂಡಂಗೆ ಸಿಕ್ಬಿಟ್ರೆ ನಮ್ಮ ಆತ್ಮಕ್ಕೆ ಆ ಪರೀಕ್ಷೆಗಳೇ ಇರೋದಿಲ್ಲ. ನಾವು ಪಾಠ ಕಲಿಯೋಕಂತಾನೇ ಭೂಮಿಗೆ ಬಂದಿದ್ದೀವಿ. ಪ್ರತಿ ಒಂದು ಟೆಸ್ಟ್ಗಳು ನಮಗೆ ಎದುರಾಗ್ತಾ ಇರುತ್ತೆ. ಎಲ್ಲವೂ ನಮಗೆ ಹೇಗ್ ಬೇಕೋ ಹಾಗಿದ್ರೆ ಇನ್ನು ಅಲ್ಲಿ ಪರೀಕ್ಷೆಯಲ್ಲಿ ನಾವು ಯುದ್ಧ ಮಾಡೋದು ಎಲ್ಲಿ? ಆ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಹೇಗೆ? ಪ್ರತಿಯೊಂದನ್ನು ಕಲಿಯೋದಕ್ಕೆ ಅಂತ ಬಂದಿರ್ತೀವಿ, ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಬಂದಿರ್ತೀವಿ. ಆದ್ರಿಂದ ಯಾವುದು ನಾವೇನು ಆಸೆ ಇಟ್ಕೊಂಡ್ರು ಎಲ್ಲಾನು ಆ ಎಕ್ಸ್ಪೆಕ್ಟೇಷನ್ ತಕ್ಕ ಇರೋದಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಪರಿಸರ ಆಗ್ಲಿ, ಪರಿಸ್ಥಿತಿಗಳಾಗ್ಲಿ ಎಲ್ಲವೂ ನಮಗೋಸ್ಕರ ನಮ್ಮ ಆತ್ಮದ ಒಂದು ಉನ್ನತಿಯನ್ನ ಪಡೆಯೋದಕ್ಕೋಸ್ಕರ ಸಹಾಯ ಮಾಡೋದಕ್ಕೆ ಬಂದಿರ್ತವೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಆ ಜ್ಞಾನವನ್ನ ನಾವು ಪಡ್ಕೊಂಡಾಗ ಮನಸ್ಸಿನ ಯುದ್ಧ ನಿಲ್ಲುತ್ತೆ, ಒಂದು ಶಾಂತಿ ನಮ್ಮಲ್ಲಿ ನೆಲೆಸುತ್ತೆ. ನಮ್ಮ ಜೀವನದಲ್ಲಿ ಏನಿದೆಯೋ ಅದೆಲ್ಲವೂ ಮಹಾಭಾಗ್ಯ ಅಂತ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಲೂಯಿಸೆ ಮೇಡಮ್ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ಒಂದಾಗಿ ಸಕ್ರಮವಾಗಿ ಇದೆ. ನನ್ನ ಜೀವನದಲ್ಲಿ ಏನಿದೆಯೋ ಅದೇ ಸರಿಯಾದದು.
ಸರಿ ಇಲ್ಲ ಅನ್ನೋದು ಈ ಸೃಷ್ಟಿಯಲ್ಲಿ ಎಲ್ಲೂ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಾರೆ. ಈ ತರ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಪುಸ್ತಕವನ್ನ ಓಪನ್ ಮಾಡಿ ಮಧ್ಯ ಪೇಜ್ ಓದಿದ್ರೆ ಏನೂ ಅರ್ಥ ಆಗೋದಿಲ್ಲ. ಅದರಂತೆ ನಮ್ಮ ಜೀವನ. ಅದಕ್ಕೆ ಪುಸ್ತಕದಲ್ಲಿ ಮೊದಲ ಪೇಜನ್ನ ಓದಿ ಅವೇರ್ನೆಸ್ ತಂದ್ಕೊಂಡು ಜ್ಞಾನವನ್ನ ಪಡೆಯಬೇಕು. ಅಂದ್ರೆ ಈ ಜೀವನ ಅನ್ನೋದು ಇವತ್ತು ಪ್ರಾರಂಭ ಆಗಿಲ್ಲ. ಹಿಂದೆ ಎಷ್ಟೋ ನಮ್ಮ ಜೀವನಗಳು ಆಗಿ ಹೋಗಿದಾವೆ. ಆ ಒಂದು ಜೀವನದಲ್ಲಿ ಏನೇನು ಪಾಠ ಕಲಿಬೇಕೋ ಅದನ್ನ ಕಲ್ತಿದೀವೋ ಬಿಟ್ಟಿದೀವೋ ಗೊತ್ತಿಲ್ಲ. ಮತ್ತೆ ಇಲ್ಲಿ ಪಾಠ ಕಲಿಯೋದಕ್ಕೆ ಅಲ್ಲಿಂದನೂ ನಾವು ತಗೊಂಡ್ ಬಂದಿರಬಹುದು. ಇದೆಲ್ಲವೂ ನಾವು ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದಾಗ, ಸತ್ಸಂಗಗಳನ್ನ ಕೇಳಿದಾಗ, ಪುಸ್ತಕಗಳನ್ನ ಓದಿದಾಗ ನಮ್ಗೆ ಅರ್ಥ ಆಗತ್ತೆ. ಒಂದು ಅವೇರ್ನೆಸ್ ಬಂದು ಎಲ್ಲವನ್ನು, ಎಲ್ಲರನ್ನು, ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡೋದು ಕಲಿತೀವಿ. ಸೊ ನಾವು ಯಾಕೆ ಈ ತರ ಇದ್ದೀವಿ ಅನ್ನೋದು ಈ ಜನ್ಮದ ಒಂದೇ ಇದೆ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ಹಿಂದೆ ಎಷ್ಟೋ ಜನ್ಮಗಳನ್ನ ನಾವು ಪಡ್ಕೊಂಡಿದೀವಿ. ಆ ಜನ್ಮಗಳಲ್ಲಿ ನಾನು ಏನೇನ್ ಪಾಠ ಕಲ್ತಿಲ್ಲೋ ಅದಕ್ಕೋಸ್ಕರ ಈ ರೀತಿಯಾಗಿ ಹೆಣ್ಣಾಗಿ ಬಂದಿದ್ದೀನಿ, ಗಂಡಾಗಿ ಬಂದಿದ್ದೀನಿ, ಬಡವ ಆಗಿ ಬಂದಿದ್ದೀನಿ, ಶ್ರೀಮಂತ ಆಗಿ ಬಂದಿದ್ದೀನಿ. ಸೌಂದರ್ಯ ಇಲ್ಲ ಅಂದ್ರೆ ಯಾರೋ ಕುರೂಪಿಗಳಿಗೆ ನಾನು ಅವಮಾನ ಮಾಡಿ ಆ ನೋವನ್ನ ಅನುಭವಿಸೋದಕ್ಕೆ ಬಂದಿದ್ದೀನಿ. ಇದೆಲ್ಲವೂ ನಮ್ಗೆ ಈ ಒಂದು ಜ್ಞಾನದಿಂದ ಸಿಗ್ತಾ ಹೋಗುತ್ತೆ. ಆಗ ನಾವು ನಮ್ಮ ಪರಿಸ್ಥಿತಿಯನ್ನ ಅಕ್ಸೆಪ್ಟ್ ಮಾಡಿ ಶಾಂತ ರೀತಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಜೀಸಸ್ ಕ್ರೈಸ್ತರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನ ನಾವು ನೋಡೋಣ. ಒಂದು ಸಲ ಒಬ್ಬ ವೇಶ್ಯೆಯನ್ನ ಎಲ್ರೂ ಕಲ್ಲುಗಳನ್ನ ತಗೊಂಡು ಹೊಡಿತಾ ಇರ್ತಾರೆ. ಆಗ ಜೀಸಸ್ ಆಕೆ ಮತ್ತು ಜನರ ನಡುವೆ ನಿಂತ್ಕೊಳ್ತಾರೆ. ಆಕೆಯನ್ನ ಯಾಕೆ ಹೊಡಿತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಜನರು ಆಕೆ ಪಾಪವನ್ನ ಮಾಡಿದ್ದಾಳೆ, ಆಕೆಗೆ ಜೀವನ ಮಾಡೋ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಆಗ ಜೀಸಸ್ ಏನ್ ಹೇಳ್ತಾರೆ ಅಂದ್ರೆ, ಸರಿ, ಯಾರು ನಿಮ್ಮ ಜೀವನದಲ್ಲಿ ಒಂದೇ ಒಂದು ತಪ್ಪನ್ನ ಮಾಡಿಲ್ಲ ಅವ್ರು ಬಂದು ಆಕೆಗೆ ಕಲ್ಲನ್ನ ಹೊಡಿಬಹುದು ಅಂತ ಹೇಳ್ತಾರೆ. ಆಗ ಎಲ್ರು ಕಲ್ಲುಗಳನ್ನ ಕೆಳಗಡೆ ಬೀಸಾಕ್ಬಿಡ್ತಾರೆ. ಅಂದ್ರೆ ಇಲ್ಲಿ ಅಕ್ಸೆಪ್ಟೆನ್ಸ್ ಅಂದ್ರೆ ಅನ್ಯಾಯವನ್ನ, ಕೆಟ್ಟದ್ದನ್ನ ಒಪ್ಕೊಳ್ಳೋದಲ್ಲ. ಯಾವುದೇ ಕೆಟ್ಟದ್ದು ನಮ್ಮ ಜೀವನದಲ್ಲಿ ನಡೆದರೂ ಅದೇ ನಮ್ಮನ್ನ ಶಾಸಿಸದೆ ಇರೋ ಹಾಗೆ ನೋಡ್ಕೊಳ್ಳೋದೇ ಅಕ್ಸೆಪ್ಟೆನ್ಸ್. ಏನೇ ನಡೆದರೂ ಅದು ರಿಪೀಟ್ ಆಗದ ಹಾಗೆ ನೋಡ್ಕೋಬೇಕು. ಸೊ ಭವಿಷ್ಯತ್ತನ್ನ ಶಾಸಿಸುವ ಪವರ್ ಅನ್ನು ಭೂತಕಾಲಕ್ಕೆ ಕೊಡಬಾರದು. ಅಂದ್ರೆ ಹಿಂದೆ ಆಗಿರೋದನ್ನೇ ನಾವು ಮತ್ತೆ 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 ನೆನೆಸ್ಕೊಳ್ತಾ, ರಿಪೀಟ್ ಮಾಡ್ಕೊಳ್ತಾ, ಚಿಂತೆ ಮಾಡ್ತಾ ಇದ್ರೆ ನಮ್ಮ ಭವಿಷ್ಯತ್ತು ಅದೇ ಆಗತ್ತೆ. ಯದ್ಭಾವಂ ತದ್ಭವತಿ. ನಾವು ಪದೇ ಪದೇ ನಮ್ಮ ಮನಸ್ಸಲ್ಲಿ ಏನ್ ಭಾವನೆಗಳನ್ನ ಇಟ್ಕೊಂತೀವೋ ನಮ್ಮ ಭವಿಷ್ಯ ಕೂಡ ಅದೇ ರೀತಿ ಇರುತ್ತೆ. ಅದಕ್ಕೆ ಅಕ್ಸೆಪ್ಟೆನ್ಸ್ ಅನ್ನೋದು ಜೀವನದಲ್ಲಿ ತುಂಬಾ ತುಂಬಾ ಮುಖ್ಯವಾದುದು. ನನ್ನ ಜೀವನ ಯಾವಾಗ್ಲೂ ಹೀಗೆ ಇರುತ್ತೆ, ನನಗೆ ಹಣ ಸಂಪಾದಿಸೋಕೆ ಬರಲ್ಲ, ನನ್ನ ಪರಿಸ್ಥಿತಿಗಳು ಯಾವಾಗ್ಲೂ ಹೀಗೆ ಇದೆ, ನನ್ನನ್ನ ಯಾರೂ ಗೌರವಿಸಲ್ಲ. ಸೊ ಈ ರೀತಿಯಾದ ಜಡ್ಜ್ಮೆಂಟ್ಗಳು, ಇವುಗಳ ಜೊತೆನೆ ನಾವು ಜೀವನ ಮಾಡ್ತಾ ಇರ್ತೀವಿ. ಜಡ್ಜ್ಮೆಂಟ್ ಅಂದ್ರೆ ವಿನಾಶಕಾರಿ ಆಲೋಚನೆಗಳು, ಅದು ಒಳ್ಳೆಯದಲ್ಲ. ಈಗ ಕಮಲ ಹೂವು, ಅದು ಕೆಸರನ್ನ ಅಕ್ಸೆಪ್ಟ್ ಮಾಡದೇ ಇದ್ರೆ ಅದು ಹುಟ್ಟೋದಕ್ಕೆ ಸಾಧ್ಯ ಆಗ್ತಾ ಇತ್ತ? ಆ ಮಗು ಕೆಸರಲ್ಲಿ ಇದ್ರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿ ಹೂವಾಗಿ ಅರಳಿದ ಮೇಲೆ ಅದಕ್ಕೆ ಒಂದು ಚೂರು ಕೆಸರು ಅಂಟಿಕೊಳ್ಳದ ಹಾಗೆ ನೋಡ್ಕೊಳ್ಳುತ್ತೆ. ತುಂಬಾ ಸ್ವಚ್ಛವಾಗಿ ಸೊಗಸಾಗಿ ಕಾಣ್ತಾ ಇರುತ್ತೆ.
ನಮ್ಮ ಜೀವನದಲ್ಲಿ ಕೂಡ ಎಷ್ಟೋ ಸಮಸ್ಯೆಗಳು ಬರುತ್ತೆ. ಅವುಗಳನ್ನೆಲ್ಲ ಅಕ್ಸೆಪ್ಟ್ ಮಾಡಿದರೆ ನೆಕ್ಸ್ಟ್ ಸ್ಟೆಪ್ ಜವಾಬ್ದಾರಿಯನ್ನ ತಗೊಳ್ತೀವಿ. ನಮ್ಮ ಧೋರಣೆಯನ್ನ ಬದಲಾಯಿಸ್ಕೊಳ್ತೀವಿ. ಅಕ್ಸೆಪ್ಟ್ ಮಾಡಿಕೊಂಡು ಜವಾಬ್ದಾರಿಯನ್ನ ತಗೊಂಡು ನಮ್ಮನ್ನ ನಾವು ಬದಲಾಯಿಸ್ಕೊಳ್ದೇ ಇದ್ರೆ ಪರಿಸ್ಥಿತಿಗಳು ಬದಲಾಗಬಹುದೇ ವಿನ ನಮ್ಮ ಜೀವನ ಮಾತ್ರ ಅದೇ ರೀತಿ ಇರುತ್ತೆ. ಅಕ್ಸೆಪ್ಟೆನ್ಸ್ ಅನ್ನೋದು ಬದಲಾವಣೆಗೆ ಒಂದು ಬುನಾದಿ, ಯುದ್ಧವನ್ನ ನಿಲ್ಲಿಸೋಕೆ ನಾಂದಿ, ಶಾಂತಿಯನ್ನು ಅನುಭೂತಿಯನ್ನ ಹೊಂದೋಕೆ ಮೊದಲನೆಯ ಹಂತ, ಸಫರಿಂಗ್ ಅನ್ನ ನಿವಾರಿಸಿಕೊಳ್ಳೋಕೆ ದಾರಿ. ನೋಡಿ, ನನ್ನ ಒಂದು ಜೀವನದ ಉದಾಹರಣೆಯನ್ನೇ ನಾನು ಕೊಡ್ಬಹುದು. ನಾನು ಈ 25 ವರ್ಷಗಳ ಹಿಂದೆ ನನಗೆ ತುಂಬಾ ಅನಾರೋಗ್ಯ ಪರಿಸ್ಥಿತಿ. ಒಂದು ವರ್ಷ ನಾನು ಹಾಸಿಗೆ ಬಿಟ್ಟು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆಗ ನಾನು ಆ ಪರಿಸ್ಥಿತಿಯನ್ನ ಅಕ್ಸೆಪ್ಟ್ ಮಾಡಿಕೊಂಡು ದಾರಿ, ಇದರಿಂದ ಹೊರಗೆ ಬರೋಕ್ ಏನ್ ದಾರಿ ಅಂತ ನಾನು ಹುಡುಕ್ತಾ ಇದ್ದೆ. ಆ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇರ್ಬೇಕು ಅಂತ ನಾನು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಾ ಇದ್ದೆ. ಮಕ್ಕಳ ಜೊತೆ ಸಮಯವನ್ನ ಕಳೀತಾ ಇದ್ದೆ. ಮಕ್ಕಳಿಗೆ ಸಮಯ ಇದೆ ಮಕ್ಕಳ ಜೊತೆ ಇರೋದಕ್ಕೆ ಅಂತ ಮಕ್ಕಳಿಗೆ ಏನು ನಾನು ಗೈಡ್ ಮಾಡ್ಬೇಕು ಆ ತರ ಪುಸ್ತಕಗಳನ್ನ ಓದ್ತಾ ಇದ್ದೆ. ಮೋಟಿವೇಶನ್ ಪುಸ್ತಕಗಳನ್ನ ಓದಿ ನಾನು ಮಕ್ಕಳಿಗೆ ಅದ್ರ ಬಗ್ಗೆ ಎಲ್ಲವನ್ನ ವಿವರಿಸಿ ಹೇಳ್ತಾ ಇದ್ದೆ. ಸೊ ನೋಡಿ, ಆ ಪರಿಸ್ಥಿತಿ ಅಕ್ಸೆಪ್ಟ್ ಮಾಡೋದು ಕಷ್ಟ, ಆದ್ರೆ ಬೇರೆ ದಾರಿ ಇರಲ್ಲ. ಅಕ್ಸೆಪ್ಟ್ ಮಾಡಿ ಮುಂದೆ ಏನು ಅಂತ ನಾನು ಯೋಚನೆ ಮಾಡಿ ಇದೆಲ್ಲವನ್ನು ಪ್ರಾರಂಭ ಮಾಡಿದೆ. ಯಾವಾಗ್ಲೂ ಪ್ರಯತ್ನದಲ್ಲಿದ್ದೆ. ಸೊ ಧ್ಯಾನ ಅನ್ನೋದು ಮನೋರಮಾ ಮೇಡಮ್ ಅವ್ರ ಕಡೆಯಿಂದ ನನ್ನ ಜೀವನದಲ್ಲಿ ಗುರುಗಳು ಆ ಧ್ಯಾನ ಅನ್ನೋ ಒಂದು ನಿವಾರಣೆಯ ಉಪಾಯವನ್ನ ತಂದ್ಕೊಟ್ರು. ಸೊ ಅಕ್ಸೆಪ್ಟ್ ಮಾಡೋ ಒಂದು ನೇಚರ್ ಇದ್ದಾಗ ನಮ್ಗೆ ಯೂನಿವರ್ಸ್ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರವನ್ನ ಕೊಡ್ತಾ ಹೋಗುತ್ತೆ. ಆ ಧ್ಯಾನವನ್ನ ನಾನು ಬಿಡದೆ ಅದನ್ನ ಪ್ರತಿದಿನ ಪಟ್ಟು ಹಿಡಿದು ಮಾಡ್ತಾ 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 ಈ ಹಂತಕ್ಕೆ ಬಂದು ತಲುಪಿದ್ದೀನಿ. ಆದ್ರಿಂದ ಜೀವನದಲ್ಲಿ ಏನೇ ಒಂದು ಬರ್ಲಿ ಅದನ್ನ ಮೊದಲು ನಾವು ಅಕ್ಸೆಪ್ಟ್ ಮಾಡಿ, ಓ ಇದನ್ನ ನಾವೇ ನಮ್ಮ ಜೀವನದಲ್ಲಿ ಆರಿಸ್ಕೊಂಡು ಬಂದಿದ್ದೀವಿ ಅಂತ ತಿಳ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸ್ಬೇಕು ನಾವು. ಇದೆಲ್ಲ ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ಯಾವಾಗ ನಾವು ಒಂದು ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಾಗ ಸಾಧ್ಯ ಆಗತ್ತೆ. ನಾವು ಬರದೇ ಇದ್ರು ಕೂಡ ಯಾರು ಈ ಮಾರ್ಗದಲ್ಲಿರೋ ಸೀನಿಯರ್ಸ್ ಇರ್ತಾರೆ ಅವರ ಮಾತನ್ನ ಕೇಳಿ ನಾವು ಆ ದಾರಿಯಲ್ಲಿ ಮುಂದೆ ಹೋದಾಗ ನಮ್ಗೆ ಆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ನಮ್ಮ ಆತ್ಮದ ಒಂದು ಪುರೋಗತಿಯನ್ನ ಪಡ್ಕೊಳ್ಳೋದಕ್ಕೆ ನಮಗ್ ಸಾಧ್ಯ ಆಗತ್ತೆ. ಈಗ ಒಂದು ಕಥೆಯ ಮೂಲಕ ಈ ಅಕ್ಸೆಪ್ಟೆನ್ಸ್ ಅನ್ನ ನಾವು ತಿಳ್ಕೊಳ್ಳೋಣ. ಒಂದು ಊರಿನಲ್ಲಿ 4 ಜನ ಸನ್ಯಾಸಿಗಳಿರ್ತಾರೆ. ಅವರು ಕಾಡು ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಅವ್ರ ಎದುರಿಗೆ ಒಂದು ಹಾವು ಕಾಣಿಸ್ಕೊಳ್ಳುತ್ತೆ. ಹಾವನ್ನ ನೋಡಿದ ತಕ್ಷಣ ಆ 4 ಜನನು ಓಡಿ ಹೋಗ್ತಾರೆ. ಆದ್ರೂ ಹಾವು ಅವರನ್ನ ಬಿಡದೆ ಹಿಂಬಾಲಿಸ್ತಾ ಹೋಗುತ್ತೆ. ಉಳಿದ 3 ಮುಂದೆ ಸಾಕ್ತಾ ಇರ್ಬೇಕಾದ್ರೆ ಒಬ್ಬನ ಏನ್ ಮಾಡ್ತಾನೆ, ಹಾಗೆ ಓಡ್ತಾ ಓಡ್ತಾ ಇರ್ಬೇಕಾದ್ರೆ ಒಬ್ಬನಿಗೆ ಹಾವು ಕಚ್ಚುತ್ತೆ. ಉಳಿದ 3 ಓಡ್ತಾ ಇರ್ತಾರೆ. ಅವ್ರಿಗೆ ಇನ್ನೊಂದು ಹಾವು ಎದುರಾಗುತ್ತೆ. ಆಗ ಆ 3ರಲ್ಲಿ ಒಬ್ಬನು ಕೋಲ್ ತಗೊಂಡು ಅದನ್ನ ಸಾಯಿಸೋದಕ್ಕೆ ಮುಂದಾದಾಗ ಅದು ತಪ್ಪಿಸ್ಕೊಂಡು ಅವನನ್ನ ಕಚ್ಚಿ ಸಾಯಿಸುತ್ತೆ. ನಂತರ ಉಳಿದ 2 ಮುಂದೆ ಹೋಗ್ತಾ ಇದ್ದಾರೆ. ಅವರಿಗೂ ಒಂದು ಹಾವು ಎದುರಾಗುತ್ತೆ. 2ರಲ್ಲಿ ಒಬ್ಬ ಹಾವಿಗೆ ಪ್ರೀತಿ ಮಾತು ಹೇಳ್ತಾ, ನಿನಗ್ ನಾವ್ ಏನೂ ಮಾಡೋದಿಲ್ಲ, ನೀ ನಮ್ಮನ್ ಬಿಟ್ಬಿಡು ಅಂತ ಹೇಳಿದ್ರು ಬಿಡೋದಿಲ್ಲ. ಅವನನ್ನು ಹಾವು ಕಚ್ಚುತ್ತೆ. ಇನ್ನ ಒಬ್ಬ ಉಳಿತಾನೆ. ಅವನ್ ಮುಂದೆ ಹೋಗ್ಬೇಕಾದ್ರೆ ಒಂದು ಹಾವು ಬರುತ್ತೆ. ಅವನು ಮಂಡಿ ಊರಿ ಕುತ್ಕೊಂಡು ನಮಸ್ಕಾರ ಮಾಡಿ, ನನ್ನನ್ನ ಈ ಹಾವು ಹಿಂಬಾಲಿಸ್ತಾ ಇದೆ ಅನ್ನೋದನ್ನ ನಾನು ಅಂಗೀಕರಿಸ್ತಾ ಇದ್ದೀನಿ. ನೀನ್ ನನಗೇನ್ ಹೇಳ್ತಾ ಇದೀಯಾ, ನೀನ್ ಏನ್ ಹೇಳಿದ್ರು ನಾನು ಕಲಿಯೋದಕ್ಕೆ ಸಿದ್ಧವಾಗಿದ್ದೀನಿ
ಅಂತ ಹೇಳ್ತಾನೆ. ಇಷ್ಟು ಕೇಳಿದ ತಕ್ಷಣ ಆ ಹಾವು ಒಂದು ಹೂವಿನ ಹಾರ ಆಗಿ ಬದಲಾಗಿ ಅವನ ಕೊರಳನ್ನ ಅಲಂಕರಿಸುತ್ತೆ. ಇಲ್ಲಿ ಹಾವು ಅನ್ನೋದು ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು. ಅವನ್ನ ನೋಡಿ ನಾವು ಓಡಿ ಹೋದ್ರು ಅವು ನಮ್ಮನ್ನ ಬಿಡೋದಿಲ್ಲ. ಇನ್ನೊಬ್ಬ ಆ ಸಮಸ್ಯೆಗಳ ಜೊತೆ ಹೋರಾಡ್ತೀನಿ ಅಂದ್ರೂ ಕೂಡ ಅವು ಬಿಡೋದಿಲ್ಲ. ಮತ್ತೆ ಆ ಸಮಸ್ಯೆಗೆ ಪ್ರೀತಿಯನ್ನ ಕಳಿಸಿ ಎದುರಿನ ವ್ಯಕ್ತಿಯ ಕೋಪವನ್ನ ತಣಿಸೋದಕ್ಕೆ ನೋಡ್ತೀವಿ. ಅಂದ್ರೆ ಆ ಎದುರಿನ ವ್ಯಕ್ತಿಯನ್ನ ಪ್ರೀತಿ ಮಾಡಿ ಅವನನ್ನ ತಣಿಸೋದಕ್ಕೆ ನೋಡ್ತೀವಿ. ಆದ್ರೂ ಕೂಡ ಅಲ್ಲಿ ಸಮಸ್ಯೆ ಬಗೆಹರಿಯೋದಿಲ್ಲ. ನನ್ನ ಸಮಸ್ಯೆಗೆ ಕಾರಣ ಬೇರೆಯವರು, ಆದ್ರೆ ನಾವು ಆ ಸಮಸ್ಯೆಯನ್ನ ಅಂಗೀಕರಿಸ್ಬೇಕು. ಓಕೆ, ಇದು ನನ್ನ ಜೀವನದಲ್ಲಿ ನಡೆದಿದೆ, ಇದು ಸರಿಯಾಗಿಲ್ಲ, ನನಗೆ ಅನ್ಯಾಯ ಆಗಿದೆ, ನಾನು ನಂಬಿದವರು ನನ್ನನ್ನು ಅವಮಾನ ಮಾಡಿದ್ದಾರೆ, ಆದ್ರೂ ನಾನು ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಂತ ನಾವು ಅಂದ್ಕೋಬೇಕು. ಇದರಿಂದ ನಾವು ಏನು ಕಲಿಯೋದಿದೆಯೋ ಈ ತರಹ ಅಂದ್ಕೊಂಡಾಗ ಹೂವಿನ ಹಾರವಾಗಿ, ಅಂದ್ರೆ ಆ ಹಾವು ಹೂವಿನ ಹಾರವಾಗಿ ನಮ್ಮ ಸಮಸ್ಯೆಗಳೇ ನಮಗೆ ಬಹುಮಾನಗಳ ತರ ಬದಲಾಗ್ತವೆ. ನಾನು ಹೇಳಿದೆಲ್ಲ ಮಾಸ್ಟರ್ಸ್, ನನಗೆ ಬಂದಿರೋ ಒಂದು ಅನಾರೋಗ್ಯ ಸಮಸ್ಯೆ ನನಗೆ ಒಂದು ಈ ಧ್ಯಾನ ಮಾರ್ಗಕ್ಕೆ ಬರೋದಕ್ಕೆ ಒಬ್ಬ ಒಳ್ಳೆಯ ಮಾಸ್ಟರ್ ಆಗೋ ರೀತಿಯ ಬಹುಮಾನವನ್ನ ಕೊಟ್ಟು ಹೋಗಿದೆ. ಸೊ ಅಂಗೀಕರಿಸೋದಂದ್ರೆ ವರ್ತಮಾನ ಕ್ಷಣದಲ್ಲಿ ಇದ್ದುದನ್ನು ಇದ್ದ ಹಾಗೆ ನೋಡೋದು, ಇದ್ದುದನ್ನು ಮಹಾಭಾಗ್ಯವಾಗಿ ಸ್ವೀಕರಿಸೋದು, ಅದರ ಬಗ್ಗೆ ಜವಾಬ್ದಾರಿಯನ್ನ ತಗೊಳ್ಳೋದು. ಆದ್ರಿಂದ ಆ ಕಲಿಯೋದು ಮೊದಲು ನಮ್ಮನ್ನ ನಾವು ಅಂಗೀಕರಿಸ್ಕೊಂಡ್ರೆ ಇತರರನ್ನ ಅಂಗೀಕರಿಸೋದು ಸುಲಭ ಆಗತ್ತೆ. ಆ ನೋವನ್ನ ಹೆಚ್ಚು ಮಾಡೋದಕ್ಕೆ ನೋಡಬಾರ್ದು, ಪ್ರಶಾಂತತೆಯನ್ನ ದೂರ ಮಾಡ್ಕೋಬಾರ್ದು. ಸೊ ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್, ಓನ್ಲಿ ಅಕ್ಸೆಪ್ಟೆನ್ಸ್. ಅಂದ್ರೆ ಕೇವಲ ಒಪ್ಕೋಬೇಕು, ಅಕ್ಸೆಪ್ಟ್ ಮಾಡಬೇಕು, ಆಗ ಮಾತ್ರ ನಮ್ಮ ಜೀವನ ಬದಲಾಗತ್ತೆ. ಒಂದು ಸಲ ತಾಯಿ ಮಗನಿಗೆ ಸಿಗರೇಟ್ ಸೇದ್ತಾ ಇರ್ತಾನೆ, ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ. ತಾಯಿ ಕುಡಿಬೇಡ, ಸೇದ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಮಗ ಇದರಿಂದ ಸಿಟ್ಟಾಗಿ ಹೊರಗಡೆ ಹೋಗ್ಬಿಡ್ತಾ ಇರ್ತಾನೆ. ಒಂದ್ಸಲ ಆಕೆ ಮಗನಿಗೆ ಫೋನ್ ಮಾಡಿ, ನಾನು ನೀನ್ ಸಿಗರೇಟ್ ಸೇದೋದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ನಿನ್ನ ನಿಸ್ಸಹಾಯಕತೆಯನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನೀನ್ ಏನ್ ಮಾಡಿದ್ರು ನನ್ನ ಮಗ, ನಿನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ, ನಾನು ಜಗಳ ಆಡೋದಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ ಮಗನಿಗೆ ಹೃದಯದಲ್ಲಿ ಆ ಭಾವನೆ ಬದಲಾಗ್ಬಿಡುತ್ತೆ. ಸೊ ನಂತರ ಅವನಿಗೆ ಸಿಗರೇಟ್ ಅನ್ನ ಹಿಡ್ಕೊಂಡಾಗೆಲ್ಲ ತಾಯಿಯ ಮಾತುಗಳು ನೆನಪಾಗ್ತಾ ಇರುತ್ತೆ. ನೋಡಿ, ಅಲ್ಲಿ ಯುದ್ಧ ಇಲ್ಲ, ಬದಲಾವಣೆ ಉಂಟಾಯ್ತು. ನಂತರ ಪೂರ್ತಿಯಾಗಿ ಅವನು ಸೇದೋದನ್ನ ಬಿಟ್ಟು ಬಿಡ್ತಾನೆ. ಇದೇ ಅಕ್ಸೆಪ್ಟೆನ್ಸ್ಗೆ ಸಿಗೋ ಬಹುಮಾನ. ಇದರಿಂದ ನಮ್ಮ ಮನಸ್ಸು ಹಗುರ ಆಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತೆ, ಮನಸ್ಸಿಗೆ ಪ್ರಶಾಂತತೆ ಸಿಗತ್ತೆ. ಆದ್ದರಿಂದ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡಬೇಕು, ನಮ್ಮ ಪರಿಸ್ಥಿತಿಗಳನ್ನ ನಾವು ಅಕ್ಸೆಪ್ಟ್ ಮಾಡಬೇಕು, ನಮ್ಮ ಸಂಬಂಧಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡೋದು ಅಂತಂದ್ರೆ ಪೂರ್ತಿಯಾಗಿ ಹೇಗಿದೆಯೋ ಹಾಗೆ ಇದ್ ಬಿಡೋದಲ್ಲ, ಮೊದಲು ಒಪ್ಕೋಬೇಕು, ನಂತರ ಜವಾಬ್ದಾರಿ ತಗೋಬೇಕು. ಜವಾಬ್ದಾರಿ ಅಂದ್ರೆ ಈ ಪರಿಸ್ಥಿತಿ ನನ್ಗೆ ಯಾಕೆ ಬಂದಿದೆ ಅಂತ ನಾನು ತಿಳ್ಕೋಬೇಕು ಅನ್ನೋ ಜವಾಬ್ದಾರಿಯನ್ನ ನಾವು ತಗೋಬೇಕು. ಅಂದ್ರೆ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ನನ್ಗೆ ಈ ಪರಿಸ್ಥಿತಿ ಯಾಕೆ ಬಂದಿದೆ ನನಗ್ ಗೊತ್ತಾಗ್ಬೇಕು, ಅದಕ್ಕೆ ನಿವಾರಣೆಯನ್ನ ನಾನೇ ಮಾಡ್ಕೋಬೇಕು ಅಂತ ನಾವು ಗಟ್ಟಿಯಾದ ಸಂಕಲ್ಪ ಮಾಡ್ಕೋಬೇಕು. ಅಷ್ಟರವರೆಗೂ
ಆ ಪರಿಸ್ಥಿತಿ ಬದಲಾಗೋವರೆಗೂ ನಮ್ಮ ಅಕ್ಸೆಪ್ಟೆನ್ಸ್ ಅಲ್ಲಿ ವಿರೋಧ ಇರಬಾರ್ದು. ನಮ್ಮನ್ನ ನಾವು ಬೈಕೋಬಾರ್ದು, ನಮ್ಮ ಬಂದಿರೋ ಪರಿಸ್ಥಿತಿಗಳನ್ನ ಬೈಕೋಬಾರ್ದು, ನಮ್ಮ ಸಂಬಂಧಗಳನ್ನ ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡ್ಬೇಕು. ಉದಾಹರಣೆಗೆ ಗಂಡ ಹೆಂಡತಿ, ಈಗ ನೋಡಿ, ಈ ಜ್ಞಾನ ಇಲ್ಲ ಅಂತಾನೆ ಸಣ್ಣ ಸಣ್ಣ ಆ ಭಾವನೆಗಳ ಡಿಫರೆನ್ಸಸ್, ವ್ಯತ್ಯಾಸಗಳು, ಅವ್ರ ತರ ಇವ್ರಿರಲ್ಲ, ಇವ್ರ ತರ ಅವ್ರಿರಲ್ಲ, ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ದೆ ಎಷ್ಟೋ ಜನ ಮದುವೆಯಾಗಿ 1 ವರ್ಷದ ಒಳಗಡೆ ಡೈವರ್ಸ್ ತಗೊಳ್ತಾ ಇದ್ದಾರೆ. ಅಂತವರೆಲ್ಲ ಈ ಜ್ಞಾನವನ್ನ ತಿಳ್ಕೊಂಡಾಗ, ಹೌದಲ್ವಾ, ನಾವೇ ಇವ್ರನ್ನ ನಮ್ ಜೀವನದಲ್ಲಿ ಆರಿಸ್ಕೊಂಡ್ ಬಂದಿದೀವಿ, ಸೊ ಇವರಿಂದ ಏನ್ ಪಾಠ ಕಲಿಬೇಕು ಅದನ್ನ ನಾನು ಕಲಿಬೇಕು ಅಂತ ಅವ್ರು ಅಕ್ಸೆಪ್ಟ್ ಮಾಡಿದಾಗ ಮುಂದೆ ದಾರಿ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ, ಪರಿಸ್ಥಿತಿಗಳು ಬದಲಾಗ್ತಾ ಹೋಗುತ್ತೆ. ಆದ್ರಿಂದ ಪ್ರತಿ ಒಂದಕ್ಕೂ ಈ ಅಕ್ಸೆಪ್ಟೆನ್ಸ್ ಅನ್ನೋದು ಮುಖ್ಯ, ಜ್ಞಾನ ಅನ್ನೋದು ಮುಖ್ಯ, ಧ್ಯಾನ ಸಾಧನೆ ಅನ್ನೋದು ತುಂಬಾ ಮುಖ್ಯವಾಗತ್ತೆ. ಈ ಎಲ್ಲ ಜೀವನದ ಕಲೆಗಳನ್ನ ನಾವು ಧ್ಯಾನ ಸಾಧನೆಗೆ ಬಂದ್ಮೇಲೆ ತಿಳ್ಕೊಂತೀವಿ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನಮ್ಮ ಹಿರಿಯರಿಗೆ ಅವ್ರ ಅನುಭವ ಪೂರ್ವಕವಾಗಿ ಎಲ್ಲವನ್ನ ತಿಳ್ಕೊಂಡಿದ್ರು. ಅವ್ರು ಹೇಳ್ತಾ ಇದ್ರು, ಗಂಡ ಹೇಗೇ ಇರ್ಲಿ ಸುಮ್ನೆ ಇರ್ತಾ ಇದ್ರು, ಅತ್ತೆ ಮಾವ ಹೇಗೇ ಇರ್ಲಿ ಸುಮ್ನೆ ಇರ್ತಾ ಇದ್ರು. ಆದ್ರೆ ಅಲ್ಲಿ ಅವರು ಸುಮ್ನೆ ಇರೋದು ಭಯದಿಂದ, ಇಲ್ಲಿ ನಾವು ಅಕ್ಸೆಪ್ಟ್ ಮಾಡೋದು ಜ್ಞಾನದಿಂದ. ಸೊ ಜ್ಞಾನದಿಂದ ಅಕ್ಸೆಪ್ಟ್ ಮಾಡಿದಾಗ ಅಲ್ಲಿ ಮುಂದೆ ಬದಲಾವಣೆ ಬರುತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದಿದ್ದು ಕೊನೆಯವರೆಗೂ ಅವ್ರು ಹೇಗಿದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಇದ್ರು, ಅಲ್ಲಿ ಬದಲಾವಣೆ ಬರ್ತಾ ಇರ್ಲಿಲ್ಲ. ಆದ್ರೆ ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ, ಅವರ ಒಂದು ಜ್ಞಾನದಿಂದ ನಾವೆಲ್ಲರೂ ಈ ಧ್ಯಾನ ಮಾರ್ಗಕ್ಕೆ ಬಂದು, ಎಷ್ಟೋ ಜನ ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ, ಮೇಡಮ್ ನನ್ನ ಫ್ಯಾಮಿಲಿಯಲ್ಲಿ ಹಿಂಗಿದೆ, ನನ್ ಗಂಡ ಹಿಂಗಿದ್ದಾನೆ, ನನ್ ಮಕ್ಕಳಿಂದ ಹೀಗಿದೆ, ನನ್ನ ಸಂಬಂಧಗಳು ಹೀಗಿದೆ, ಏನ್ ಮಾಡ್ಬೇಕು, ಯಾಕೆ ಹೀಗಿದೆ. ಸೊ ಅವರಿಗೆ ಅವೇರ್ನೆಸ್ ಕೊಟ್ಟಾಗ, ಧ್ಯಾನ ಮಾಡಿ ಅಂತ ಹೇಳಿದಾಗ, ಸತ್ಸಂಗಗಳನ್ನ ಕೇಳಿ ಅಂದಾಗ ಮತ್ತೆ ಅವರೇ ಫೋನ್ ಮಾಡ್ತಾರೆ ಕೆಲವು ತಿಂಗಳುಗಳು ಬಿಟ್ಟು, ಮೇಡಮ್ ನಾನು ಬಹಳ ಖುಷಿಯಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ನಮ್ಗೆ ಅವ್ರು ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ. ಇದೇ ನಮ್ಮ ಗುರುಗಳು ನಮ್ಗೆಲ್ಲ ಕೊಟ್ಟಿರುವ ಒಂದು ಉಡುಗೊರೆ ಅಂತ ನಾವು ಹೇಳ್ಬೋದು. ಸೊ ಈ ಅಕ್ಸೆಪ್ಟೆನ್ಸ್ ಬಗ್ಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ರಂಗನಾಥ್ ಗುರೂಜಿ ಅವರಿಗೂ, ಮಹಾವತಾರ್ ಫೌಂಡೇಶನ್ ಎಲ್ಲ ಮಾಸ್ಟರ್ಸ್ಗೂ ನನ್ನ ಕೋಟಿ 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 ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.